ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದು ಭಾರಿ ದುಃಖದ ವಿಷಯ ಆಯ್ತು ನೋಡ್ರಿ. ಮೊದ್ಲಿಗೆ ದುಃಖದ ವಿಷಯ ತಂದೀನಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರದಾಗ ಒಂದು ಬಹಳ ಬೇಸರದ ಘಟನೆ ನಡೀತು. ಈ RSS ಪಥ ಸಂಚಲನದ ಟೈಮ್ನಾಗ ಕಾಗೆ ಒಂದು ಸಿಕ್ಕಾಪಟ್ಟೆ ಮನ್ಸಿಗೆ ಹಚ್ಕೊಂಡು ನೋವಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟದಂತ. ಹಿಂಗೊಂದು ಫೋಟೋ ಬಹಳ ವೈರಲ್ ಆಗ್ಲಿಕ್ಕತ್ತದ. ಈಗ ಪ್ರಾಥಮಿಕ ವರದಿಗಳ ಪ್ರಕಾರ ಈ ಆತ್ಮಹತ್ಯೆಗೆ ಏನ್ ಕಾರಣ ಅಂತ ಕೇಳಿದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಗೊತ್ತಾಗ್ಬಿಟ್ಟೈತಿ. ಸಂಘದ ಪಥ ಸಂಚಲನ ನಡೆಯೋ ಮುಂದ ತಡಿಲಿಕ್ಕೆ ಕಾಗೆ ಒಂದು ಸಿಕ್ಕಾಪಟ್ಟೆ ಹರಸಾಹಸ ಪಟ್ಟರು ಸಹಿತ ಅದರಿಂದ ತಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇದರಿಂದ ಬೇಸತ್ತ ಕಾಗೆ ಕರೆಂಟ್ ಲೈನ್ಯಾಗ ನೇತಾಡಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟದಂತ. ಅದೃಷ್ಟವಶಾತ್ ಪುಣ್ಯಕ್ಕ ಕಾಗೆ ಜೀವ ಉಳ್ಕೊಂಡೈತಿ. ಆದ್ರೂ ಸಹ ಕಾಗಿಗೆ ಈ ಬರ್ನ್ ಆಗಬಾರದ ಜಾಗದಾಗೆಲ್ಲಾ ಬರ್ನ್ ಆಗೈತಿ, ತಲೆ ಕೂದ್ಲೆಲ್ಲಾ ಉದ್ರಿ ಹೋಗೈತಿ ಅನ್ನೋದು ವರದಿ ಆಗೈತಿ ನೋಡ್ರಿ. ಇದು ಸುಮ್ಮನ ಕಟ್ಟು ಕಥಿನೇ ಖರೆ. ಆದ್ರೆ ಇವತ್ತ RSS ಪಥ ಸಂಚಲನದಿಂದ ಒಂದಿಷ್ಟು ಮಂದಿಗೆ ಕರೆಂಟ್ ಹೊಡೆದಂಗಾಗಿದ್ದಂತೂ ಖರೆ ಅದ ಬಿಡ್ರಿ, ಅಲ್ಲಗಳಿಲಿಕ್ಕಾಗೋದಿಲ್ಲ. ಫೈನಲಿ ಈ ದಿನಕ್ಕಾಗಿ ಇಡೀ ರಾಜ್ಯನೇ ಕಾಯ್ಲಿಕತ್ತಿತ್ತು. ಕೋರ್ಟ್ ಮೆಟ್ಟಿಲೇರಿಯಾದ್ರೂ ಸರಿ ಅಂತ ಹೇಳಿ ಪಥ ಸಂಚಲನಕ್ಕೆ ಅನುಮತಿ ತಗೊಂಡು ಏನಿಲ್ಲ ಅಂದ್ರೂ ಒಂದು 300-350 ಮಂದಿ ಸ್ವಯಂ ಸೇವಕರಿಂದ ಪಥ ಸಂಚಲನ ನಡೆದೈತಿ. ಮಜಾ ವಿಷಯ ಏನಂದ್ರ ಈ 350 ಮಂದಿ ಸಲುವಾಗಿ ಸರ್ಕಾರ ಭಯಂಕರ ತಲೆ ಕೆಡಿಸ್ಕೊಂಡು 700 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರಂತ. ಒಟ್ಟನ್ಯಾಗ ಸರಳವಾಗಿ ನಡೆದು ಹೋಗಬೇಕಾಗಿದ್ದ ಪಥ ಸಂಚಲನವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿದಂತಹ ಚಿತ್ತಾಪುರದ ಕಾಗೆಗೆ ಖರ್ಗೆ ಅವರಿಗೆ ಧನ್ಯವಾದಗಳು. ಅಗಳೇ ಕಾಗಿ ಕತಿ ಹೇಳಕತ್ತಿದ್ನಲ್ರಿ, ಹಿಂಗಾಗದ ಹೆಸರು ಬಾಯ್ ತಪ್ಪಿ ಬಂತ್ರಪ್ಪ, ಕ್ಷಮಿಸ್ಬಿಡ್ರಿ. ಈಗ ಇದನ್ನ ನೋಡದ ಮ್ಯಾಲ ಒಂದಂತೂ ಸ್ಪಷ್ಟ ಆಯ್ತಾ, ಮುಂದಿನ ಸಲ ಮರಿ ಖರ್ಗೆ ಅವರಿಗೆ ಸೋಲು ಖಚಿತ ಅಂತ ಹೇಳಿ. 2028ಕ್ಕ ಅಪ್ಪ ಕೂಡಿಟ್ಟಿರೋ ರೊಕ್ಕನ ಎಣಸ್ಕೊಂಡು ಬಿಸ್ನೆಸ್ ಕಡೆ ಲಕ್ಷ್ಯ ಹರಿಸೋದೇ ಚಲೋ ಅಂತ ಅನ್ಸ್ಲಿಕ್ಕತ್ತ. ಹಿಂಗ ಮಂದಿ ಮಾತಾಡ್ಲಿಕ್ಕತ್ತಾರ್ಯಾ. ಮತ್ತ ನಾವ್ ನೋಡ್ರಪ್ಪ, ಇವ್ರಿಗೆ ಅಷ್ಟೆಲ್ಲ ತಾಕತ್ತಿತ್ತು ಅಂದ್ರ ಈಗ ಸರ್ಕಾರ ಕೊಟ್ಟಿರೋ ಖಾತೆನ ಚಂದಾಗಿ ಕೆಲಸ ಮಾಡ್ತಿದ್ರಪ್ಪ. ದಿನ ಬೆಳಗಾದ್ರ ಬ್ಯಾರೆಯವ್ರ ವಿಚಾರಕ್ಕೂ ಹೋಗ್ತಿರ್ಲಿಲ್ಲ. ಹೌದಿಲ್ ಹೇಳ್ರಿ? ಆದ್ರೂ ಪ್ರಿಯಾಂಕ್ ಖರ್ಗೆ ಅವರ ಮಾತಂದ್ರ ಅರ್ಥನೇ ಆಗುದಿಲ್ರಪ್ಪ ಸರಿಯಾಗಿ. ಅವರೇ ಕೇಳ್ತಾರ ಒಂದ್ಸಲ, RSS ಸ್ವಾತಂತ್ರ್ಯ ಹೋರಾಟದಾಗ ಭಾಗಿಯಾಗಿತ್ತೇನ್ರಿ ಅಂತ ಕೇಳ್ತಾರ. ಅಲ್ಲಿಂದ ಸೀನ್ ಕಟ್ ಮಾಡಿದ್ರ ಮತ್ತ ಅವ್ರ ಹೇಳ್ತಾರ RSS ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ಲಾರ್ದೆ 100 ವರ್ಷ ಆಯ್ತು ಅಂತ. 100 ವರ್ಷದ ಹಿಂದ ನಮ್ಮ ರಾಷ್ಟ್ರದಾಗ ಯಾವ ರಾಷ್ಟ್ರದ ಧ್ವಜ ಹಾರ್ಲಿಕ್ಕತ್ತಿತ್ತು? ತಿರಂಗ ಹಾರಿಸ್ಲಿಕ್ಕತ್ತಿದ್ರ ಅವಾಗ? ಇವ್ರದೇ ಹೇಳಿಕೆ ಪ್ರಕಾರ ಅದನ್ನ ಹಾರಿಸ್ಲಿಕ್ಕ RSS ವಿರೋಧ ಮಾಡಿತ್ತು ಅಂತಾಯ್ತು. ಕಾಂಗ್ರೆಸ್ ಸ್ಥಾಪಕರು ಯಾರು ಹೇಳ್ರಿ? ಬ್ರಿಟಿಷ್ ವ್ಯಕ್ತಿ, ಹೌದಿಲ್ಲ? ಅಂದ್ರ ಬೋಟ್ ನೆಕ್ಲಿಕ್ಕತ್ತಿದ್ದವ್ರು ಯಾರು? ತಿರಂಗ ಧ್ವಜನ ಯಾವಾಗ ಹಾರಿಸ್ಲಿಕ್ಕೆ ಶುರು ಮಾಡಿದ್ರು? ಇದೂ ಗೊತ್ತಿಲ್ಲ ಅಂದ್ರೆ ಹೆಂಗ್ರಪ್ಪ. ಈಗ ಈ ಜಾತಿ ಗಣತಿ ಅಂತ ಮಾಡೋ ಮುಂದ ಹೊಂಟ್ರಲ್ಲ ಮಾಡ್ಲಿಕ್ಕ, ಸ್ವಪಕ್ಷದವರು ಸೇರಿ ಆಕ್ಷೇಪ ತಕರಾರು ತೆಗೆದಾಗ ಹೈಕೋರ್ಟಿಗೆ ಹೋಯ್ತು. ಅಲ್ಲಿ ಜಾತಿ ಗಣತಿ ಅಂತ ಮಾಡ್ಲಿಕ್ಕತ್ತಿಲ್ಲ, ಜಾತಿಗಳ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರು. ಅದಕ್ಕ ಹೈಕೋರ್ಟ್ ಏನ್ ಆದರ್ಶ ಕೊಟ್ಟಿತ್ತು ಸ್ವಲ್ಪ ನೆನಪು ಮಾಡ್ಕೊಳ್ರಿ. ಜಾತಿ ಸಮೀಕ್ಷೆ ಮಾಡ್ರಿ, ಆದ್ರ ಒತ್ತಾಯ ಬಲವಂತ ಎಲ್ಲ ಮಾಡುವಂಗಿಲ್ಲ, ಕೊಟ್ಟ ಮಾಹಿತಿನ ಬಹಿರಂಗ ಪಡಿಸಬಾರ್ದು ಅಂತ ಹೇಳಿದ್ರಿಲ್ಲ. ಆದ್ರೆ ಇನ್ಫೋಸಿಸ್ನವರು ಮಾಹಿತಿ ಕೊಡುದಿಲ್ಲ ಅಂತ ಬರ್ಕೊಟ್ಟಾಗ ಆ ಪತ್ರ ಬಹಿರಂಗ ಆಯ್ತು, ಹೌದಾ? ಜೊತೆಗೆ ದಿನಕ್ಕೊಬ್ರು ಅವ್ರನ್ನ ಬೈದು ಜಾತಿ ನಿಂದನೆನೂ ಮಾಡಿದ್ರು, ಹೌದಾ? ಇದು ಸಂವಿಧಾನ, ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವವರು ಸಂವಿಧಾನ ಕೊಡೋ ಗೌರವ ಏನ್ ಹೇಳ್ರಿ? ಹಂಗೇನೆ ಈಗ ಪಥ ಸಂಚಲನಕ್ಕ ಅವಕಾಶ ಕೊಡುದಿಲ್ಲ, RSS ಬ್ಯಾನ್ ಮಾಡ್ಲಿಕ್ಕೆ ಪತ್ರನೂ ಬರಿತೀವಿ ಅಂತ ಹೇಳಿದಾಗ ವಿವಾದ ಆಯ್ತು. ಈ ವಿಷಯನೂ ಹೈಕೋರ್ಟಿಗೆ ಹೋಯ್ತು. ಶಾಂತಿ ಸಭೆ ಮಾಡ್ರಿ ಅಂತಂದ್ರ ಬೇರೆ ಬೇರೆ ಸಂಘಟನೆಗಳನ್ನ ಮುಂದ್ ಬಿಟ್ಟು ತಕರಾರು ಮಾಡಿಸಿದ್ ಯಾರು? ಕಡಿಕ ಹೈಕೋರ್ಟ್ ಇವತ್ತಿನ ಪಥ ಸಂಚಲನಕ್ಕ ಅನುಮತಿ ಕೊಟ್ಟಿತ್ತು. ಇದಕ್ಕ ನೀವು ಅಡ್ಡಿಪಡಿಸಿದ್ರ ನ್ಯಾಯಾಂಗ ನಿಂದನೆ ಕೇಸ್ ಬೀಳತಿತ್ತಂತ ಗೊತ್ತಿತ್ತಲ್ಲ. ಹಂಗಾಗಿ ಈಗ ಇವ್ರ ಹೇಳಿಕೆ ಎಲ್ಲ ಮುಗಳೇ ಬಿಡ್ಲಿಕ್ಕತ್ತಿರೋದು ಅಷ್ಟ ನೋಡ್ರಪ್ಪ. ಅಲ್ಲ, ಈಗ ಚಿತ್ತಾಪುರದ ಸಮಸ್ಯೆನೇ ತಗೊಂಡ್ರ ದಿನಕ್ಕೊಂದು ಅಂತ ಹೇಳಿ ವರ್ಷ ಪೂರ್ತಿ ಸಮಸ್ಯೆ ತೋರಿಸ್ಬೋದು, ಅಷ್ಟದಾವ್ರಿ ಲೆಕ್ಕ ಹಾಕ್ರಿ ನೀವು. ಆದ್ರ ಅದ್ರ ಬಗ್ಗೆ ಯೋಚನೆನೇ ಇಲ್ರಪ್ಪ. ನೀವೇನ್ ನೋಡ್ತಾ ಇದ್ರಿ ಎದುರುಗಡೆ ಇರ್ತಕ್ಕಂಥದ್ದು ಮನೆ, ಅಲ್ಲಿ ಒಂದು ಮನೆ ಇದೆ, ವಾಸನೆ ಬರ್ತಾ ಹೆಂಗಿರ್ತಾರೋ. ಇಲ್ಲಿ ನಿಮಗೆ ಏನಾದ್ರೂ ಒಂಥರ ಒಂದು ಕಂಪೌಂಡ್ ಕಾಣುತ್ತೆ ಅಷ್ಟೇ, ಆದ್ರೆ ಒಳಗಿನ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಬಹುಶಃ ಇಡೀ ರಾಜ್ಯದಲ್ಲೇ ಇಂಥ ಶೌಚಾಲಯ ಎಲ್ಲಿ ಸಿಗ್ಲಿಕ್ಕಿಲ್ಲ. ಮಿಕ್ಕಿದ್ದೆಲ್ಲ ಪೂರ್ತಿ ಮನೆಗಳಿವೆ. ಆ ಬಾಲ್ಕನಿಯಿಂದ ನೋಡಿದ್ರೆ ಪಾಪ ಮಹಿಳೆಯರು ಬಾತ್ರೂಮ್ ಮಾಡ್ತಕ್ಕಂಥದ್ದು ಕಾಣಿಸುತ್ತೆ. ಆ ರೀತಿಯಾದಂಥ
ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಹಲೋ ಹಲೋ ಮಣಿಕಂಠ ರಾಠೋಡ್ ಅವ್ರಿ? ಹಾ ಮಣಿಕಂಠ ರಾಠೋಡ್ ಮಾತಾಡ್ತಾ ಇದ್ದೀನಿ. ಸರ್ ನಾನು ರಿಪೋರ್ಟರ್ ಶಿವಕುಮಾರ್ ಅಂತ ಮಾತಾಡಿದ್ರಿ ಸರ್. ನಮಸ್ಕಾರ ಶಿವಕುಮಾರ್ ಅನ್ನೋದೇ ಅಣ್ಣ, ಹೇಳ್ರಿ. ಈ ಬಸವನಗರ ಅಂತೇಳಿ ಬರ್ತದೆ ಚಿತ್ತಾಪುರದಾಗ. ಬರ್ತಲ್ರಿ. ಅಲ್ಲಿ ಲೇಡೀಸ್ ಟಾಯ್ಲೆಟ್ ಅದ ರೀ, ಹಾ ರೀ. ಅದು ನೋಡಿರಿ ನೀವು? ನೋಡಿಲ್ಲ. ಅದೇ ನೀವು ಈಗ ಎಲೆಕ್ಷನ್ದಾಗೆಲ್ಲ ಓಡಾಡಿರ್ತಿರಲ್ಲ, ನೋಡಿಲ್ಲ, ನಾನು ನೋಡಿಲ್ರಿ. ಇದು ಅವಸ್ಥೆ. ಇದು ಬಿಟ್ಟು ಬ್ಯಾಡ್ಲಾರ್ದ ಕಡೆ ಎಲ್ಲ ಮೂಗ್ ತೋರ್ಸುದೇ ಆಯ್ತರಪ್ಪ. ಇವ್ರ ಸರ್ಕಾರದ ಕಥೆಗಳನ್ನ ನೋಡಿದ್ರ ನಗು ಬರ್ತದ ನನಗ. ಹೋದಲ್ಲಿ ಬಂದಲ್ಲಿ ಎಲ್ಲಾ ಮಂದಿ ಅಡ್ಡ ಹಾಕಿ ನಾಯಕರಿಗೆ ಘೇರಾವ್ ಹಾಕ್ಲಿಕತ್ತಾರ. ನೀವು ಗಟರ್ ಮಾಡ್ತೀವಿ ಅಂತ ಹೇಳಿ ಗಟರ್ ಮಾಡಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಈ ಊರಾಗ ಯಾರು ಕಾಂಗ್ರೆಸ್ ಲೀಡರ್ ಅದಾರ, ಯಾರು ಮೆಂಬರ್ ಅದಾರ, ಯಾರಿಗೂ ನೀವು ಇವತ್ತರಿಗೆ ಗುರ್ತಿಸಿಲ್ಲ ಸರ್. ಇಲ್ಲಿ ಏನೇ ಕೆಲಸ ಬಂದ್ರು ಒಬ್ಬರೇ ಮಾಡಕ್ ಸರ್. ಇದು ಒಂದು ನೋಡ್ರಿ, ಅವ್ರಿಗೆ ನಾವ್ ಏನ್ ಹೇಳ್ತಾವಂತಂದ್ರ ಈಗ ಮರುಕಳಿಸಬಾರ್ದು. ಎಲ್ಲಿ ಬಂದಲ್ಲಿ ಈಗ ಅವ್ರನ್ನ ರಸ್ತೆದಲ್ಲಿ ತಿರುಗಿಸೋದು, ಊರಲ್ಲಿ ತಿರುಗಿಸೋದು, ಆ ತರ ಮಾಡ್ತಿದ್ದಾರೆ. ಯಾಕಂತಂದ್ರೆ ಇಲ್ಲಿವರೆಗೆ ಆದ್ರೂ 2 ವರ್ಷ ಬಂದು ಅಧಿಕಾರಿಯಲ್ಲಿ ಬಂದು ಒಂದು ಹಳ್ಳಿಯಲ್ಲಿ ಒಂದು ರಸ್ತೆ ಆಯ್ತು, ಒಂದು ಸಾರಿಗೆ ಇಲಾಖೆ ಆಯ್ತು, ಸುಮಾರು ರೈತರು ಸಮಸ್ಯೆ ಇದಾವೆ. ಆದ್ರೆ ಇಲ್ಲಿವರೆಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಹಾವೇರಿ ತಾಲೂಕಿನ ಶಾಸಕರಾದಂಥ ರುದ್ರಪ್ಪ ಲಮಾಣಿ ಅವರು 3 ವರ್ಷ ಆಯ್ತು ಶಾಸಕರಾಗಿ. ಯಾವ ಒಂದು ಊರಿಗೆ ಒಂದು ಅನುದಾನ ಇಲ್ಲ, ಒಂದು ರಸ್ತೆ ಇಲ್ಲ, ಊರಿನ ಕಡೆ ಅವ್ರು ಒಟ್ಟ ಬಂದೂ ಇಲ್ಲ. ರೈತರು ಅವ್ರಿಗೆ ಗೆರವ್ ಹಾಕಿ ವಾಪಸ್ ಕಳಿಸ್ಯಾರ. ಅದು ಅವ್ರಿಗೆ ಒಳ್ಳೇದಲ್ಲ. ಹಿಂಗ ಹಾದಿ ಬೀದಿಯಾಗೆಲ್ಲ ಛೀ ಥೂ ಅಂತ ಅಲ್ಲಿಕತ್ತಾರ. ಮಜಾ ಏನಂದ್ರ ಇವರೆಲ್ಲ ಬಿಹಾರ ರಾಜಕೀಯದ ಬಗ್ಗೆ ಭಾಷಣ ಮಾಡ್ಲಿಕತ್ತಿದ್ರು. ಆ ಸಂತೋಷ್ ಲಾಡ್ ಅವರು ಒಂದು ಕತಿ ಹೊಡೆದ್ರು ಅಂದ್ರ, ನನಗೇನಂದ್ರೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಪ್ರಧಾನ ಮಂತ್ರಿ ಎಲ್ಲ ಚೇಂಜ್ ಆಗ್ಬೋದು ಅಂತಕ್ಕಂಥದ್ದು ನನಗಿದೆ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳ್ತಾ ಇಲ್ಲ. ನಿತೀಶ್ ಬಾಬು ಅವರು ಏನಾದ್ರು ಸೋತ್ರೆ ಈ ದೇಶದ ರಾಜಕಾರಣ ಅಲ್ಲಿ ಕ್ರಾಂತಿ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತದೆ ನನಗೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಲ್ರೆಡಿ ಒತ್ತಡ ಸ್ಟಾರ್ಟ್ ಆಗಿದೆ. ಆಮೇಲೆ ನಿತೀಶ್ ಬಾಬು ಅವರು ಕೂಡ ಒತ್ತಡ ಈಗ, ಯಾಕಂದ್ರೆ ಅವರಿಗೆ ಮೋಸ್ಟ್ಲಿ ಮೈಯಲ್ಲಿ ಹುಷಾರಿಲ್ಲ ಅವರಿಗೆ. ಹಂಗಾಗಿ ಅವ್ರಿಗೆ ಸುಮ್ಮನೆ ಡಮ್ಮಿಯಾಗಿ ಎಲ್ಲ ಕಡೆ ಯೂಸ್ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಸೊ ಇವತ್ತು ಎಲ್ಲೋ ಒಂದು ಜಾಗದಲ್ಲಿ ನಿತೀಶ್ ಬಾಬುಗೆ ಮುಳುಗ್ಸ್ತಕ್ಕಂಥ ಕೆಲಸ ಬಿಜೆಪಿಯಲ್ಲಿ ಮಾಡುತ್ತೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ಇವತ್ತು ಈ ಬಾರಿ ಬಿಜೆಪಿಯಲ್ಲಿ ಸೋಲ್ತಕ್ಕಂಥ ಸಾಧ್ಯತೆ ಬಹಳ ಕಾಣ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಅದ್ ಹೆಂಗ ಕ್ಯಾಮ್ರಾ ಮುಂದೆ ಮಾರಿ ತೋರಿಸ್ತಾರೋ ಏನ್ರಪ್ಪ, ವಿಚಿತ್ರ ಅನಿಸ್ತದ. ಹೌದು, ಇಷ್ಟೆಲ್ಲ ಆಗೋ ಮುಂದೆ ಇನ್ನೊಬ್ರು ಮಿಸ್ಸಿಂಗ್ ಅಂತ ಅನ್ಸ್ಲಿಕತ್ತಿಲ್ಲ ನಿಮಗ್ನು? ನನಗೂ ಹಂಗೆ ಅನ್ಸ್ಲಿಕತ್ತದ. ಅದೇ ನೋಡ್ರಪ್ಪ, ಡೈಲಾಗ್ ಕಿಂಗ್ ಪ್ರದೀಪ್ ಈಶ್ವರ್ ಅಣ್ಣ ಬಹಳ ದಿನದಿಂದ ಎಲ್ಲೂ ಕಾಣಿಸ್ಲಿಕತ್ತಿರ್ಲಿಲ್ಲ. ಎಲ್ ಹೋದ್ರು ಅಂತ ನಾನು ಹುಡುಕ್ಲಿಕತ್ತಿದ್ದ. ಫೈನಲಿ ಕಾಣಿಸ್ಕೊಂಡ್ರು ನೋಡ್ರಿ. ಅಣ್ಣ ಎಲ್ ಹೋಗಿದ್ರು ಅಂತ ಎಷ್ಟು ದಿನ ಗೊತ್ತಾಯ್ತಾ ನಿಮಗ? ಕೇಳಿಸ್ಕೊಡ್ರಿ. ಒಂದು ತಿಂಗಳಿಂದ ಕಾಣಿಸ್ಕೊಂತಿಲ್ಲ ಅಂತ ಹೇಳಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಇದ್ದೆ ಸರ್. 1.5 ತಿಂಗಳಿಂದ ನಾನು ಬಿಹಾರ್ ಎಲೆಕ್ಷನ್ ಅಲ್ಲಿ ಇದ್ದೆ. ನಾನು ಸ್ಟೇಟ್ ಲೀಡರ್, ನ್ಯಾಷನಲ್ ಲೀಡರ್ ಆಗ್ಬೇಕು ಅಂತ ಕನಸ್ಕೊಂಡಿರೋನು. ನನಗೊಂದು ವಿಷನ್ ಇದೆ. ನಾನು ಸ್ಟೇಟ್ ಲೀಡರ್ ಆಗಬೇಕು, ನ್ಯಾಷನಲ್ ಲೀಡರ್ ಆಗಬೇಕು. ನನ್ನ ಪಕ್ಷ ಬಿಹಾರದಲ್ಲಿದೆ. 1.5 ತಿಂಗಳು 4 ಡಿಸ್ಟಿಕ್ ಅಲ್ಲಿ ಹೋಗಿ ಕ್ಯಾನ್ವಸ್ ಮಾಡಿದ್ದೀನಿ. ಒಂದು 70-80 ಜನ ನನ್ನ ಸ್ಟೂಡೆಂಟ್ಸು ಬಿಹಾರಲ್ಲಿ ಓದ್ತಾ ಇದ್ದಾರೆ. ಅಲ್ಲೋಗೆಲ್ಲ ಒಂದು ಎಜುಕೇಟೆಡ್ ಕ್ಲಾಸ್ ಇನ್ಫ್ಲುಯೆನ್ಸ್ ಮಾಡಿದ್ದೀನಿ. ನಾನು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಕ್ಯಾನ್ವಸ್ ಮಾಡಿದ್ದೀನಿ. ಓಹೋ, ಹಿಂಗ ಮ್ಯಾಟ್ರು. ಅಣ್ಣ 1.5 ತಿಂಗಳಿಂದ ಬಿಹಾರದಾಗಿದ್ರಂತ. ನೋಡ್ರಪ್ಪ, ಇವರೆಲ್ಲ ಹೋಗಿದ್ದಕ್ಕ ಕಾಂಗ್ರೆಸ್ 6 ಸ್ಥಾನಗಳನ್ನು ಗೆದ್ದೈತಿ. ಒಂದು ವೇಳೆ ಬಿಹಾರಕ್ಕೆ ಇವ್ರು ಹೋಗಿ ಸ್ಟ್ರಾಟಜಿ ಎಲ್ಲ ಮಾಡಿರ್ಲಿಲ್ಲ ಅಂತಂದ್ರ ಏನಾಗಿರ್ತಿತ್ರಿ ಪಾಪ ಕಾಂಗ್ರೆಸ್ ಪರಿಸ್ಥಿತಿ. ಯಾವ್ದು ಪ್ರದೀಪ್ ಈಶ್ವರ್ ಟ್ಯಾಲೆಂಟ್ ಬಗ್ಗೆ ನೀವು ಸುಮ್ಮನೆ ತಿಳ್ಕೊಬೇಡ್ರಿ. ನೀವು ಅವ್ರಿಗೆ ಅಕಸ್ಮಾತ್ ಬಿಹಾರದ ಭೋಜ್ಪುರಿ ಭಾಷೆ ಒಂದು ಬಂದಿತ್ತು ಅಂತ ತಿಳ್ಕೊರ್, ನೀವು ಬಂದಿದ್ರು ಒಂದಿಷ್ಟು ಡೈಲಾಗ್ ಹೊಡೆದು ಎಷ್ಟು ಸ್ಥಾನ ಗೆಲ್ಲಿಸ್ಬಿಡ್ತಿದ್ರು. ಅಲ್ಲೇ ಎಡವಟ್ಟಾಗುತ್ತೆ. ಛೇ. ಆದ್ರೂ ಈಗ ರಾಹುಲ್ ಗಾಂಧಿ ಅವರನ್ನ ನೆನೆಸ್ಕೊಂಡ್ರ ಮನಸ್ಸಿಗೆ ಬಹಳ ಹಾಳಾಗ್ತದ, ನೋವಾಗ್ತದ. ಪಾಪ ಮುಂದೆ ಅವ್ರ ಪರಿಸ್ಥಿತಿ ಏನು, ಹೆಂಗ ಕತಿ ಒಂದೂ ತಿಳಿಯಲಾಗ್ಯದ ನೋಡ್ರಿ. ರಾಹುಲ್ ಗಾಂಧಿ ಅವರ ಸೋಲು ನೋಡಿನೇ ಸುತ್ತ ಇದ್ದವರೆಲ್ಲ ಬಿಟ್ಟು ಹೋಗ್ಲಿಕ್ಕ ಸ್ಕೆಚ್ ಹಾಕ್ಲಿಕ್ಕತ್ತಾರಂತ ನೋಡ್ರಿ. ಇಷ್ಟು ದಿನ ರಾಹುಲ್ ಪರ ನಿಂತಿದ್ದ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಇವತ್ತ ಅವ್ರ ವಿರುದ್ಧನೇ ತಿರುಗಿ ಬಿದ್ದಾರಂತ. ಸುಮ್ನೆ ಬಿಟ್ಟು ಕೊಟ್ಟು ಬಿಡುದೇ ಬೆಟರ್ ಅಂತ ಅನ್ಸ್ಲಿಕ್ಕತ್ತದ ರಾಹುಲ್ ಗಾಂಧಿ ಅವರು. ಇನ್ನು ಹಿಂಗೆ ಸೋಲ್ತಾ ಹೋದ್ರ ಎಲ್ಲಾ ಬಿಟ್ಟು ಹೋಗ್ಬಿಡ್ತಾರ ಅಷ್ಟೇ. ಮತ್ತೆ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.